ಮೆಡಿಟೇಷನ್ ಪ್ರಾರಂಭ ಆಯ್ತು. ಹಲೋ. ಹಾ ಕಂಟಿನ್ಯೂ ಮೇಡಮ್. ಹಲೋ ಮಾಸ್ಟರ್, ನಮಸ್ತೆ ಸರ್. ಕೇಳಿಸ್ತಾ ಕಂಟಿನ್ಯೂ. ಇದೆಯಾ? ಹಾ ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ಹಾ ರೀ, ನನ್ನ ಹೆಸರು ನೀಲಮ್ಮ ಅಂಗಡಿ. ನಾನು ಕಲಬುರ್ಗಿ ಒಳಗ ಶಾವಜಾರ್ ಸ್ಕೂಲ್ HM ಅಂತ ವರ್ಕ್ ಮಾಡ್ತಾ ಇದ್ದೀನಿ. ನನಗ ಈ ಧ್ಯಾನದೊಳಗ ಬರ್ಬೇಕಂದ್ರ ಮೊದಲ ಏನು ಗೊತ್ತಿರ್ಲಿಲ್ಲ. ನನ್ಗ್ ಬ್ಯಾಕ್ ಪೇನ್ ಮತ್ತ ನೀ ಪೇನ್ ಅಂತ ಜಾಸ್ತಿ ಇತ್ತು, ನಡ್ಯಾಕ್ ಆಗ್ತಿರ್ಲಿಲ್ಲ. ಆ ಟೈಮ್ದೊಳಗ ನನಗ ಗುರುಗಳಾಗಿ ಫಸ್ಟ್ ನನ್ ಗುರು ಜಡೇಶ್ ಶಾಂತಲಿಂಗ ಮಹಾಸ್ವಾಮಿಗಳಂತ. ಆಮೇಲೆ ಇಲ್ಲಿ ಧ್ಯಾನದೊಳಗ ಬಂದಾಗ ನಾವು ಪತ್ರಿಜಿ ಅವ್ರಿಗೆ ಮೊದಲ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳ್ತೀನಿ. ಯಾಕಂದ್ರ ಅವರು ನನ್ಗ ಬಹಳ ಹೆಲ್ಪ್ ಆಯ್ತು ಅದ್ರದಿಂದ. ಈ ಮೆಡಿಟೇಷನ್, ಪಿರಾಮಿಡ್ ಮೆಡಿಟೇಷನ್ದಾಗ ಬಂದಾಗ ನನಗ್ ಬಹಳ ಹೆಲ್ಪ್ ಆಗ್ಯದ. ನನ್ಗ ಆರೋಗ್ಯ ಸರಿ ಇಲ್ಲ ಅಂತ ಅಂದ್ಬಳಕ ನಾನು ದವಾಖಾನಿಗ್ ಹೋಗ್ಲಿಲ್ಲ, ಯಾವ್ದೋ ಒಂದು ಗುಳಿಗೆ ತಗೊಲಿಲ್ಲ, ಎಲ್ಲಿಗ್ ಹೋಗ್ಲಿಲ್ಲ. ಮಾಡ್ಬೇಕು ಇದನ್ನೇ ಅಂತಂದು ಹೆಂಗಂದ್ರ ಫಸ್ಟ್ ಟೈಮ್ ರೈಲ್ವೆದಾಗ ಕೂತ್ಕೊಂಡಾಗ ಇಲ್ಲಿ ಗಂಗಾವತಿಯರ್ ಒಬ್ರು ಮೇಡಮ್ ಅದಾರಲ್ಲ, ಅವರು ಒಂದು ಪಾಂಪ್ಲೆಟ್ ಸಿಕ್ಕಾಗ ಅವ್ರಿಗೆ ಬಹಳ ತ್ರಾಸ ಇತ್ತತ್ತ. ಎಲ್ಲಾನು ಅಂದ್ರ ಅದು ಹೋಯ್ತು ಅಂತ ಹೇಳಿದ್ರು. ಅವಾಗ ನಾನು ಏನ್ ಅನ್ಕೊಂಡೆ, ಇದು ನೋ ಮೆಡಿಸಿನ್ ನೋ ಡಾಕ್ಟರ್, ಓನ್ಲಿ ಫಾರ್ ಮೆಡಿಟೇಷನ್ ದಿಂದ ನಾನು ಎಲ್ಲಾ ಪರಿಹಾರ ಮಾಡ್ಕೋಬೇಕು ಅಂತ ಅನ್ಕೊಂಡು ನಾನೇನ್ ಮಾಡಿದೆ, ಇದ್ರೊಳಗ ಇನ್ವಾಲ್ವ್ ಆಗಿದ್ದೀನಿ. ಇನ್ವಾಲ್ವ್ ಆಗಿ 2 ವರ್ಷ ಆಯ್ತು. ಈಗ ಆರಾಮಾಗಿದ್ದೀನಿ. ಅರುಣ್ ಕುಮಾರ್ ಸರ್ ಯಾವಾಗ್ಲೂ ನನ್ಗೆ ಫೋನ್ ಮಾಡಿ ಕೇಳ್ತಿರ್ತಾರ, ಆರಾಮಿದ್ದೀನಿ ಅಂತ. ಆರಾಮಿದ್ದೀನಿ ಅಂತ ಹೇಳ್ತೀನಿ. ಮತ್ತು ಮೇಲಾಗಿ ಇಲ್ಲಿ ನಮ್ಮಲ್ಲಿ ಶೋಭಾ ಮೇಡಮ್ ಅದಾರಲ್ಲ ಬೆಂಗಳೂರದವ್ರು, ಅಲ್ಲಿ 2ನೇ ಸರಿ ಇದಕ್ ಹೋದೆ ನಾನು. ಗುಡಾಕೇಶದ್ದು 3 ದಿವ್ಸ ಇದು ಆತದಲ್ರಿ, ವರ್ಕ್ಶಾಪ್. ವರ್ಕ್ಶಾಪ್. ಸಾರಿ, ವರ್ಕ್ಶಾಪ್ ಎಲ್ಲಿ ಐತಂದ್ರ ಮಹಾಕೂಟದೊಳಗ ಆಯ್ತು. ಅದನ್ನ ನೋಡ್ಬೇಕು, ಅದ್ ಹೆಂಗದ, ಭಾಳ ಚಲೋ ಅದ, ಭಾಳ ಚೆನ್ನಾಗ್ಯದ ಅಂತ ರಾಮಪ್ಪ ಸರ್ ಹುದ್ದಾರ ಅಂತ ಅದಾರ. ಅವ್ರು ನಮಗ್ ಕಳ್ಸಿಂದ ಅಲ್ಲಿ 3 ದಿವ್ಸದಾಗ ನಾನು ಸ್ವರ್ಗದೊಳಗ ಇದ್ದಂಗ ಆಯ್ತು. ಲಾಸ್ಟ್ ಡೇ ಹಿಂಗ್ ಎನರ್ಜಿ ಇತ್ತು ಅಂದ್ರ ಶಿವ ಬಂದು ಒಂದ್ ಕ್ಷಣ ನಮ್ಮ ಹತ್ರ ನಿಂತು ಆ ನೃತ್ಯ ಮಾಡಿದ್ದ ಅನುಭವ ನನಗ್ ಪಕ್ಕ ಆಯ್ತು. ನಾನ್ ಇನ್ನ 3 ದಿವ್ಸ ಇಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ಲ, ಇಲ್ಲೇ ಇರ್ತಿದ್ವಿ. ಹಣ್ಣಾಗ್ಲಿ ಹಾಲು ಅಥವಾ ಅಲ್ಲಿದೇನು ಊಟ ಬಹಳ ಒಂದ್ ಒಳ್ಳೆ ಕ್ವಾಲಿಟಿ ಕೊಟ್ಟಿದಾರ ನಮ್ಗ. ಅದ್ರದಿಂದ ಇನ್ನ ಇರ್ಬೇಕ್ ಅನ್ಸಿತ್ತು. ಬಟ್ ಅಲ್ಲಿ 3 ದಿವ್ಸ ಮುಗೀತು. 3 ದಿವ್ಸ ಮುಗಿದ ನಂತರ ಮತ್ತೊಂದು ಇದು ಚಾಲು ಐತ್ರಿ, ಇದು ವರ್ಕ್ಶಾಪ್. ಶೋಭಾ ಮೇಡಮ್ ಬೆಂಗಳೂರದವ್ರು ನನ್ಗೆ ಯಾವಾಗ್ಲೂ ಫೋನ್ ಮಾಡಿ ಹೇಳ್ತಿದ್ರು, ನೀಲಮ್ಮ ನೀನ್ ಇದ್ರಾಗ ಜಾಯಿನ್ ಆಗಂದ್ರು. 4 ದಿವ್ಸ ಮಾಡಿದೇನ್ರಿ. ಮಂತ್ರಾಲಯಕ್ ಹೋಗಿದ್ದೆ. ಮಂತ್ರಾಲಯದಾಗ ಹೋದಾಗ ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡ್ಬಿಟ್ಟೆ. ಅದಕ್ ಮುಂದ್ ಹೋಗ್ಲಿಲ್ಲ ನಾನು. ಮತ್ 2ನೇ ಸರಿ ಶೋಭಾ ಮೇಡಮ್ ಹೇಳಿದ್ರು ಅಂದ್ರ, ಇಲ್ಲ ಈಗ ಸ್ವಲ್ಪ ಸ್ವಲ್ಪ ಮಲ್ಕೊಂಡು ರೂಢಿ ಮಾಡ್ಕೋರಿ, ಆಮೇಲೆ ಕೂತ್ಕೊಂಡ್ ರೂಢಿ ಮಾಡ್ರಿ, ನೆಕ್ಸ್ಟ್ ಈಗ ಬರುತ್ತಲ್ಲ ಅವಾಗ ಮಾಡ್ರಿ ಅಂದ್ರು. ಮತ್ ನೆಕ್ಸ್ಟ್ ಬಂದಾಗ ನಾನು 41 ಡೇಸ್ ಪೂರಾ ಒಂಚೂರು ಮನ್ಕೊಲಿಲ್ಲ. ನಾ ಇದೇ ಕುರ್ಚಿ ಮ್ಯಾಗನ ಹಿಂಗೆ ಕೂತ್ಕೊಂಡಿದ್ದೆ. ಆದ್ರೆ ನೀವ್ ಹೇಳಿದ್ರಲ್ಲ ಜಸ್ಟ್ ಇವಾಗ, ಏನಂದ್ರಿ ನಿದ್ದೆ ಬಂತು ಅಂತ ತಡ್ಕೊಳಕ್ ಆಗಲ್ಲಲ್ಲ, ಆ ಟೈಮ್ದಾಗ ಧ್ಯಾನ ಮಾಡ್ಬಿಡ್ತೀನಿ ನಾನು. ನನಗೇನೋ ಒಂಥರಾ ಅದ್ರೊಳಗ್ ಹಿತ ಅಂದ್ರೇನು, ಯಾವ್ದು ಏನೋ ನೋ ಅನ್ಸಲ್ಲ. ಅದು ನಿದ್ದಿ ಎಷ್ಟೋ ಒಂದ್ ಅರ್ಧ ತಾಸ ಇರ್ಲಿ, 10 ನಿಮಿಷ ಇರ್ಲಿ, ಅದು ಮಾಡಿ ಹೋದ್ಮೇಲೆ ಮತ್ತ ಮೆಡಿಟೇಷನ್ ಮಾಡಿ ಮುಂದೆ ಮತ್ ಕಂಟಿನ್ಯೂ ನಾನ್ ಕೆಲ್ಸಗಳು ಮಾಡ್ತೀನಿ. ನಾನು ಸ್ಕೂಲಲ್ಲಿ ಆದ್ರೂ ನಿದ್ದೆ ಮಾಡಲ್ಲ, ಇಲ್ಲಿ ಮನ್ಯಾಗಾದ್ರೂ ನಿದ್ದೆ ಮಾಡಿಲ್ಲ. ಆದ್ರ ನಿದ್ದಿ ಬಂದ ತಕ್ಷಣ ಅದು ಯಾಕೆ ಕೆಲ್ಸ ಇರಲ್ಲಕ ಅಲ್ಲಿ ಇಡ್ತೀನಿ, ಹಂಗೆ ಅಲ್ಲಿ ಕಣ್ ಮುಚ್ಕೊಂಡು ಕೈ ಜೋಡಿಸ್ಕೊಂಡು ಕೂತ್ ಬಿಡ್ತೀನ್ರಿ. ಅಷ್ಟೇ ನನ್ಗೆ ಹ್ಯಾಪಿ ಆಗಿರ್ತದ. ಮತ್ತ ಮೇಲಾಗಿ ಈಗ ಹೆಲ್ತ್ನು ಚೆನ್ನಾಗ್ಯದ. ಈಗ ಒಂದು 4 ದಿವಸ ಆಯ್ತು ನನ್ಗೆ ತಲಿ ಒಂದ್ ದಿಮ್ ಅಂತ ಹಿಡ್ದಂಗ ಆಗ್ಯದ. ಯಾಕಂತ ಗೊತ್ತಾಗ್ತಾ ಇಲ್ಲ. ಅರುಣ್ ಸರ್ ಕೇಳ್ಬೇಕಂದ್ಯ, ಬರೀ ತಲಿ ಅಷ್ಟ ದಿಮ್ ಆಗ್ತದ, ಮತ್ ಉಳ್ದದ್ ಏನು ಇಲ್ರಿ. ಯಾಕ ಹಂಗ ಆಗ್ತದಂತ ನನ್ಗೂ ಸರ್ಗೆ ಕೇಳ್ಬೇಕಂದಿದ್ಯಾ. ಇದೇನು ಎನರ್ಜಿ ಪವರ್ ಅನ್ಬೇಕೋ ಅಥವಾ ನಂದೇ ಏನ್ರ ಡಿಸೀಸ್ ಅನ್ಬೇಕೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲ, ಇಷ್ಟ ದಿವಸ ಗ್ಯಾಪ್ ಮಾಡಿದ್ರಲ್ಲ ಮೇಡಮ್, ಅರುಣ್, ಇಷ್ಟ ದಿವಸ ಗ್ಯಾಪ್ ಮಾಡಿದ್ರಲ್ಲ ಅದಕ್ಕೆ. ಹೌದಾ? ಹಾ ಹಾ. ಮತ್ತೆ ಇವಾಗೇನ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಬಿಡ್ರಿ, ನಾನು ಆರಾಮಾಗಿದ್ದೀನಿ. ಮತ್ ನೀವ್ ಬಿಡ್ಲಿಲ್ಲಲ್ಲ, ಮತ್ ಫೋನ್ ಮಾಡಿದ್ರಿ, ನನಗೆಲ್ಲಾ ಧೈರ್ಯ ಹೇಳಿದ್ರಿ. ನಾನು ಒಂದೇನೋ ಡಿಪ್ರೆಷನ್ದಾಗ ಹೋಗಿದ್ದೆ. 1 ಮಂತ್ ಬಹಳ ನನಗ್ ನೋವಿತ್ತು. ಅದನ್ನು ಈಗ ಕ್ಲಿಯರ್ ಆಗ್ಯದ. 3-4 ದಿವಸದಿಂದ ಆರಾಮಿದ್ದೀನಿ. ಮತ್ತ ಸದಾ ಇದನ್ ಮಾಡ್ಬೇಕು ಅಂತ ನನ್ಗ್ ಹ್ಯಾಪಿನೇ ಇದ್ದೀನಿ ಅಂತ ಹೇಳ್ತೀನಿ ಅಲ್ರಿ. ಮತ್ ಚಾರ್ಧಾಮ್ ಹೋಗ್ ಬರ್ಬೇಕಂತ ಮಾಡಿದ್ದೆ, ಅವಾಗ್ನು ಆಯ್ತು ಓಕೆ, ಈಗನು ಮಾಡಕತ್ತೀನಿ. ಸದಾ ನಾನು ಮೆಡಿಟೇಷನ್ ಮಾಡೋದು ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಯಾರ ಒಬ್ರು ಬಂದ್ರಲ್ಲ ನಮ್ಮ ಮನಿಗೆ ಗೆಸ್ಟ್, ಅವ್ರಿಗೆ ಹೇಳೋದು. ಗುಡಾಕೇಶನ್ ಹೇಳ್ತೀನಿ, ರಾತ್ರಿ ಬೆಳ್ತಾನ ಹೆಂಗ್ ಕುಂಡ್ರದ್ರಿ, ಉಲ್ಟಾ ಮೈ ಬ್ಯಾನ್ ಆಗ್ತದ ಅಂತಾರ. ಇಲ್ಲ, ಅದು ಕೂತ್ ನೋಡ್ರಿ,
4 ದಿವ್ಸ ಕುಂಡ್ರಿ ಇಲ್ಲ ಅಂದ್ರೆ ನೀವು ಒಂದ್ ಹಾಫ್ ಅನ್ ಅವರ್ ಅಥವಾ 1 ತಾಸ ಹಿಂಗ್ ಮಾಡಿ ಆಮೇಲೆ ರಾತ್ರಿ 12ಕ್ಕೆ ಎದ್ದು 1ಕ್ಕೆ ಎದ್ದು ಹಿಂಗ್ ಕೂಡೋದ್ ರೂಢಿ ಮಾಡ್ಕೊರಿ. ಆಮೇಲೆ ಇನ್ನೊಂದ್ ಬ್ಯಾಚಿಗರ ನೀವ್ ಇದ್ರಾಗ ಸೇರಿ ಅಂತ ನಾನು ಹೇಳ್ತೇನ್ರಿ ಸರ್ ಎಲ್ಲಾರ್ಗಿನು. ಮತ್ತ ಮೇಲಾಗಿ ಇದು ಧ್ಯಾನ ಹೇಳ್ಕೊಡ್ತೀನಿ. ಯಾರಂದ್ರ ಈಗ ಏನಾರ ಒಟ್ಟ ನೋವು ಅಂತ ಬರ್ತಾರ, ಏನೋ ಫ್ರೆಂಡ್ ಅಂತ ಇರ್ತಾರ, ಮಕ್ಳಿಗಂತ ಇರ್ತದ, ಅದನ್ನ ಮಾತ್ರ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರ ನಂದೆಲ್ಲಾನು ಸಮಸ್ಯೆಗಳು ಹೋಗ್ಬೇಕು. ನಾನು ಧ್ಯಾನಿಗಳ ಧ್ಯಾನ ಪ್ರಚಾರ ಮಾಡ್ಬೇಕು, ಸಸ್ಯಾಹಾರಿ ಅಂತ ಹೇಳ್ಬೇಕು. ಇದ್ರೊಳಗ ನಾ ಪೂರಾ ನನ್ನನ್ನು ನಾನು ತೊಡಗಿಸ್ಕೋಬೇಕು ಅಂತ ಅನ್ಕೊಂಡು ಇದು ಧ್ಯಾನದ್ದು ಗುಡಾಕೇಶದ್ದು ಮಾಡ್ತೀನ್ರಿ. ನಾನು ಸ್ಟೇಟಸ್ ಇಡಾಕತ್ತೀನಿ. ನಮ್ ಕೈಲಿ ಆದಷ್ಟು ಎಷ್ಟು ಸಾಧ್ಯ ಆಗ್ತದ ಅವ್ರ ಮನ ಒಲ್ಸೋದು. ಅದ್ರಾಗ 10 ಮಂದಿಗೆ ಹೇಳಿದ್ರು ಒಬ್ರರ ಬರ್ತಾರಲ್ಲ ಅಂತ ಒಂದ್ ಇದು. ನನಗ ಶೋಭಾ ಮೇಡಮ್ ಹೆಂಗ ಹೇಳ್ತಿದ್ರಲ್ಲ, ನಾನು ಹಂಗ ಮತ್ತೊಬ್ರಿಗೆ ಹೇಳಿದ್ನಿ ಅಂದ್ರ ಅವ್ರು ಏನೋ ಏನ್ ಐತಿ ಅಂತ ನೋಡಂತ ಹೇಳ್ತೀನಿ. ನಾ ಹೇಳಿದ್ ನೀವ್ ನಂಬ್ಬೇಡ್ರಿ, ನಿಮ್ಮ ಅನುಭವ ನಿಮ್ಗೆ ಬರ್ತದ, ಇದು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ ಅಂತ ಹೇಳ್ತೀನ್ರಿ ನಾ ಯಾರಿಗಾದ್ರೂ. ಒಟ್ನಲ್ಲಿ ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ತೀನಿ ನೋಡ್ರಿ. 2 ವರ್ಷ ಐತ್ರಿ. ಇನ್ನ ಜುಲೈ ಆಗಸ್ಟ್ ತಿಂಗಳ ಬಂತಂದ್ರ ನನಗ್ 2 ವರ್ಷ ಐತಿ ಇದ್ರೊಳಗ್ ಬಂದ್. ಎಲ್ಲಾನು ಅವ್ರಿಗೆ ಹೇಳ್ತೀನ್ರಿ, ನಮ್ಮ ಅನುಭವ ಹೇಳಿಂದ ಅವ್ರ ಅದ್ರೊಳಗ್ ಬಂದಿಂದ ಅವ್ರ ಅನುಭವ ಮತ್ತ ನಮಗ್ ಹೇಳ್ತಿರ್ತಾರಲ್ಲ ಅವಾಗ ಗುಡಾಕೇಶದೊಳಗ ಒಬ್ರು ಬರಾವ್ರ ಅದಾರ. ಶಾರದಾ ಟೀಚರ್ ಅತ್ತ, ಒಬ್ರು ಶ್ರವಣ ಯೋಗಿ ಅತ್ತ. ಅವ್ರಿಗೆ ಹೇಳಿನಿ ಇನ್ನ ಒಂದ್ 2 ದಿವ್ಸ ಬಿಟ್ಟು ಬರ್ತೀನಿ ಅಂದ್ರು. ಕಡಿಕ್ ಮುಂದಿನ ಬ್ಯಾಚಿಗಾರ ಬರ್ತಾರಲ್ಲ ಅಂತ ನಾ ಅನ್ಕೊಂಡೇನ್ರಿ ಅಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ.